ಮುಂದೆ ಬೆಂಗಳೂರಲ್ಲಿ ಯಾರಾದರೂ ಸತ್ವ ಬಿಲ್ಡರಲ್ಲಿ ಅಪಾರ್ಟ್ಮೆಂಟ್ ತೊಗೋಬೇಕಾದ್ರೆ ಎಲ್ಲ ಜನರಿಗೆ ನಾನು ಕೈ ಮುದ್ದು ಕೇಳ್ಕೊಂತೀನಿ, ಒಂದು 10 ಸಲ ವಿಚಾರ ಮಾಡಿ, 10 ಸಲ ಸತ್ವ ಅಪಾರ್ಟ್ಮೆಂಟ್ ಯಾರ್ಯಾರು ತೊಗೊಂಡಿದ್ದೆ ಅವ್ರ ಹತ್ರ ವಿಚಾರ ಮಾಡಿ. ನಾನಿಲ್ಲಿ ತೊಗೊಂಡು ಒಳಗಡೆ ಬಂದಮೇಲೆ ಗೊತ್ತಾಯಿತು ಇವರಷ್ಟು ಮೋಸಗಾರರು ಯಾರೂ ಇಲ್ಲ ಅಂತ. ಇವನೇನು ಬಿಲ್ಡರಾ ಏನಿದು? ನಾವೇನೋ ಸತ್ವ ಅನುಗ್ರಹ ಅಂತ ಹೇಳ್ಬಿಟ್ಟು ಮನೆ ತೊಗೊಂಡು ಇವತ್ತು ಎಷ್ಟು ಪ್ರಾಬ್ಲಮ್ ಇದೆ ನಮಗೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಹತ್ತಿರಕ್ಕೆ ಬರ್ತಾ ಇಲ್ಲ ಅವನು ಬಿಲ್ಡರ್. ಯಾರು ಮೀಟಿಂಗಿಗೆ ಬರ್ತಾ ಇಲ್ಲ, ಅಸೋಸಿಯೇಷನ್ ಮೆಂಬರ್ಗಳು ನಾವು ಎಷ್ಟೇ ಸಾರಿ ಮೆಸೇಜ್ ಹಾಕಿ ಏನೇ ಮಾಡಿರೋ ಆ ಮೀಟಿಂಗಿಗೆ ಬರ್ತಾ ಇಲ್ಲ, ಮೀಟಿಂಗ್ ಜೊತೆ ನಮ್ಮ ಜೊತೆ ಸಹಕರಿಸ್ತಾ ಇಲ್ಲ. ಸತ್ವದವನು ನಮಗೊಂದು ಮೇಲ್ ಹಾಕ್ತಾನೆ, ಏನು ಕೇಳಿದ್ರು ನೀವು ಏನು ಮಾಡಿದ್ರೆ ನಿಮ್ಮಲ್ಲಿ ಕೇಸ್ ಹಾಕ್ತೀವಿ ದಿವಸಕ್ಕೆ ನಮಗೆ ಅಟ್ಲೀಸ್ಟ್ ಒಂದು ಇಮೇಲ್ ಬರುತ್ತೆ, ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಈಗ ಯಾವ ಮಟ್ಟಕ್ಕೆ ಯಾವಾಗ ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಗೊತ್ತಾಯಿತು. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅಟ್ರಾಸಿಟಿ ಕೇಸ್ಗಳದ್ದು ಕಾಪಿಗಳನ್ನ ಅಸೋಸಿಯೇಷನ್ ಮೆಂಬರ್ ಒಬ್ರದ್ದು ಆಫೀಸಿಗೆ ಕಳಿಸಿ ಅವ್ರ ಕೆಲಸ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಇವ್ರ ಮಾತು ಕೇಳಲಿಲ್ಲ ಅಂತಂದರೆ ಮನೆ ಹಾಳು ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಇದು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿ ಕೋಟಿ ಕೊಟ್ಟು ಮನೆ ತೆಗೆದುಕೊಂಡವರ ನರಕ ಯಾತನೆ. ಕನ್ಸ್ಟ್ರಕ್ಷನ್ ನೀವು ಒಂದೊಂದು ಕಡೆ ಕನ್ಸ್ಟ್ರಕ್ಷನ್ ನೋಡಿದ್ರೆ ಆಲ್ರೆಡಿ ಟೈಲ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ದ ಬೇಸಿಕ್ ಲಿಫ್ಟ್ ಕೊಟ್ಟೋದು, ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗೆ ಬೇಸಿಕ್ ಲಿಫ್ಟ್, ಓವರ್ ಟ್ಯಾಂಕರ್ ಮಾಡಿದ್ದಾನೆ, ಒಂದು ಸೆನ್ಸರ್ ಇಲ್ಲ, 14 ಫ್ಲೋರ್ ಎತ್ತಿ ಹಿಡಿದು ಪಾಪ ಪ್ಲಂಬರ್ ಕೆಲಸ ಮಾಡಬೇಕು. ಅದು ಏನು ಸಮ್ಮರ್ ಇರಲಿ, ರೈನಿ ಸೀಸನ್ ಇರಲಿ, ಎನಿಥಿಂಗ್ ಇರಲಿ, ದೇ ಹ್ಯಾವ್ ಟು ಸರ್ವೈವ್. ಆ ಸೆನ್ಸರಿಂದ ಯಾವುದೂ ಕೆಲಸ ಇಲ್ಲ. ಟೋಟಲ್ ನಂಬರ್ ಆಫ್ ಫ್ಲ್ಯಾಟ್ಸ್ 1385 ಫ್ಲ್ಯಾಟ್ಸಿಗೆ ಏನು ಪವರ್ ಬೇಕೋ ಅಷ್ಟು ಪವರ್ ಕೆಪಾಸಿಟಿ ಇವರು ಸತ್ವ ಡೆವಲಪರ್ಸ್ ಅವರು ತಗೊಂಡಿಲ್ಲ. ಅದರಾಗಿ ನಮಗೆ ಪವರ್ ಶಾರ್ಟೇಜ್ ಇದೆ, ಎಫಿಷಿಯನ್ಸಿ ಶಾರ್ಟೇಜ್ ಇದೆ, ಇದರಿಂದ ಪವರ್ ಸಮಸ್ಯೆಗಳಿದೆ. ಸುಮನಹಳ್ಳಿಯಲ್ಲಿರುವ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿರುವ ಅವ್ಯವಸ್ಥೆಯಿಂದಾಗಿ ರೋಸಿ ಹೋಗಿ ಇವತ್ತು ಬೀದಿಗಿಳಿದಿದ್ದಾರೆ. ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಡದ ಬಿಲ್ಡರ್ ವಿರುದ್ಧ ಆಕ್ರೋಶಿತರಾಗಿದ್ದಾರೆ. ಬಿಲ್ಡರ್ ಮಾಡಿರುವ ಒಂದೊಂದೇ ಅಕ್ರಮಗಳನ್ನ ಅಲ್ಲಿನ ನಿವಾಸಿಗಳೇ ಈಗ ಬಯಲಿಗೆಳೆಯುತ್ತಿದ್ದಾರೆ. ಬಿಲ್ಡರ್ ಕಡೆಯಿಂದ ಸುಮಾರು ಇಶ್ಯೂಗಳಿದೆ ಇಲ್ಲಿ ನಮಗೆ, ಬಟ್ ಅವ್ಯಾವ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅವರು. ಒಂದನೇದಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಫೈರ್ದು ಅದು ಕೂಡ ರಿನ್ಯೂವಲ್ ಮಾಡಿಲ್ಲ, ಆಮೇಲೆ ಇನ್ಸೂರೆನ್ಸ್ ಮಾಡಬೇಕಿತ್ತು, ಇನ್ಸೂರೆನ್ಸು ಮಾಡಿಲ್ಲ ಬಿಲ್ಡಿಂಗ್ದು. ಸೊ ಎಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ. ಯಾವ ಕೆಲಸಕ್ಕೂ ಅವರೇನು ತಲೆ ಕೆಡಿಸ್ಕೋತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಎಲ್ಲ ನಿವಾಸಿಗಳು ಸೇರಿ ಮಾತುಕತೆ ಮಾಡ್ತಾ ಇದ್ದೀವಿ, ಬಟ್ ಆದರೂ ಇನ್ನೂ ಏನೂ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇಲ್ಲ ಬಿಲ್ಡರ್ಸು. ಮೇಲ್ ಕಳಿಸಿ ಮಾತಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಬಟ್ ಆದರೂ ಏನೂ ರೆಸ್ಪಾನ್ಸೇ ಬರ್ತಾ ಇಲ್ಲ ಅವರಿಂದ. ಸೆಪ್ಟೆಂಬರ್ 27ಕ್ಕೆ ಕಾವೇರಿ ನೀರು ಸಪ್ಲೈ ಆಯಿತು. ನಾವು ಅವಾಗ ಕೇಳಿದ್ವಿ ಡೆವಲಪರ್ಗೆ, ನಮಗೆ ಯಾವಾಗ ಕೊಡ್ತೀರಾ ಅಂತ. ಇಲ್ಲ, ನಿಮ್ಮ 1 ತಿಂಗಳ ಒಳಗೆ ಕೊಡ್ತೀವಿ ಅಂತ ಹೇಳಿದರು. ಸೆಪ್ಟೆಂಬರ್ 27 ಹೋಯಿತು, ಇವಾಗ ಏಪ್ರಿಲ್ ಬಂತು, ಇನ್ನೂ ಏನೂ ಮಾಡಿಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗು ಎಸ್ಪೆಷಲಿ ಮಲ್ಟಿಪರ್ಪಸ್ ಗ್ರೌಂಡಲ್ಲಿ ವಾಟರ್ ಲಾಗಂಗೆ ಆಗ್ತಾಯಿತ್ತು. ಮೊದಲು ರೀಸನ್ ಗೊತ್ತಾಗಲಿಲ್ಲ, ಆಮೇಲಿಂದ ಎಕ್ಸ್ಪರ್ಟ್ ಕರ್ಕೊಂಬಂದು ಇಂಜಿನಿಯರ್ ಕರ್ಕೊಂಬಂದು ಚೆಕ್ ಮಾಡಿಸಿದಾಗ ಇಂಟರ್ ಕನೆಕ್ಷನ್ ಇರಲಿಲ್ಲ. ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿಕ್ಕೆ ಹೊರಗಡೆ ಔಟ್ಲೆಟ್ ಇರಲಿಲ್ಲ. ಯುಡಿಎಸ್ನಲ್ಲಿ ಭರ್ಜರಿ ಗೋಲ್ಮಾಲ್, ರೇರಾ ಮತ್ತು ನಿವಾಸಿಗಳಿಗೆ ವಂಚಿಸುತ್ತಿರುವ ಬಿಲ್ಡರ್. ಹೌದು, ಸುಮನಹಳ್ಳಿಯಿಂದ ನಾಯಂಡಹಳ್ಳಿ ಮುಖ್ಯ ರಸ್ತೆಯ 1000 ಸ್ಕ್ವೇರ್ ಫೀಟ್ ಬಫರ್ ಝೋನ್ ನಲ್ಲಿ ಯುಡಿಎಸ್ ಒದಗಿಸಿರುವುದು. ಯುಡಿಎಸ್ ಎನ್ನುವುದು ಒಟ್ಟು ಯೋಜನಾ ಭೂಮಿಯಲ್ಲಿ ಪ್ರತಿಯೊಬ್ಬ ಅಪಾರ್ಟ್ಮೆಂಟ್ ಮಾಲೀಕರು ಕಾನೂನುಬದ್ಧವಾಗಿ ಒದಗಿಸಬೇಕಾಗಿತ್ತು ಕಡ್ಡಾಯ. ಆದ್ರೆ ಸತ್ವ ಬಿಲ್ಡರ್ ಬಫರ್ ಝೋನ್ ನಲ್ಲಿ ನೀಡಿರುವ ರೇರಾ ಕಾನೂನಿನ ಉಲ್ಲಂಘನೆ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇದರಿಂದ ತೊಂದರೆ ಅನ್ನೋದು ನಿವಾಸಿಗಳ ಆರೋಪ. 1 ಲಕ್ಷ ಸ್ಕ್ವೇರ್ ಫೀಟು ಇವತ್ತಿನ ಬೆಲೆ 10,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ಇಲ್ಲಿ 100 ಕೋಟಿ ರೂಪಾಯಿದು ಜಾಗನೇ ಇಲ್ಲ. ಇವರು ಅನ್ಡಿವೈಡೆಡ್ ಶೇರ್ಗೆ ಏನು ಕೊಟ್ಟಿದ್ದಾರೆ 4,37,000 ಸ್ಕ್ವೇರ್ ಫೀಟ್ ಇದೆ. ಇಲ್ಲಿ ಯೂಸಬಲ್ ಲ್ಯಾಂಡ್ ಇರೋದೇ 3,37,000 ಸ್ಕ್ವೇರ್ ಫೀಟು. 2.5 ಎಕರೆ ಬಫರ್ ಝೋನ್ ಇದೆ. ಇಲ್ಲಿ ಮೋರಿ ಪಕ್ಕ 50 ಮೀಟ್ರು ಬಫರ್ ಝೋನು. ಆ ಬಫರ್ ಝೋನ್ನ ಕೂಡ UDSಗೆ ಸೇರಿಸಿ ಕೊಟ್ಟಿದ್ದಾರೆ, ಅದು ಕೊಡಕ್ಕೆ ಬರೋದಿಲ್ಲ. ಆಮೇಲೆ ಎಂಟೈರ್ ಥಿಂಗ್ಸ್ ಬಫರ್ ಝೋನು ಆಲ್ಮೋಸ್ಟ್ 1 ಲಕ್ಷ ಸ್ಕ್ವೇರ್ ಫೀಟು ಬಫರ್ ಝೋನಲ್ಲಿ ರೋಡ್ ಮಾಡಿದ್ದಾನೆ. UDS ಅದರ ಪಾಲು ಅಂತ ಹೇಳಿದ್ದಾನೆ. 1 ಲಕ್ಷ ಸ್ಕ್ವೇರ್ ಫೀಟ್ ಶಾರ್ಟೇಜ್ ಇದೆ. ಆನ್ಸರ್ ಕೇಳಿದ್ರೆ ನೀನು ಸುಳ್ಳು ಹೇಳ್ತಾ ಇದೆಯಾ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಸೌಕರ್ಯಗಳ ಭರವಸೆಯಲ್ಲಿ ನಿರ್ಲಕ್ಷ್ಯ, ಹೊಟೋ ಪ್ರಕ್ರಿಯೆಯಲ್ಲಿ ವಿಳಂಬ. ಹೌದು,
ಸತ್ವ ಅನುಗ್ರಹ ಬಿಲ್ಡರ್ ನೀಡಿದ ಸೌಕರ್ಯದ ಭರವಸೆಯೂ ಕೂಡ ಈಡೇರಿಲ್ಲ. ಇನ್ನು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಮಾರಾಟವಾದ ಬಳಿಕ ಫೋಟೋ ಪ್ರಕ್ರಿಯೆ ಕೂಡ ಸರಿಯಾಗಿ ನಡೆಯುತ್ತಿಲ್ಲ ಅನ್ನೋದು ನಿವಾಸಿಗಳ ಅಳಲು. ಇವರು 1 ವರ್ಷ ಆದಮೇಲೆ OC ಬಂದ ಮೇಲೆ 1 ವರ್ಷ ಆದಮೇಲೆ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಕೊಡಬೇಕು. ಹ್ಯಾಂಡ್ ಓವರ್ ಕೊಡಲಿಲ್ಲ. 4 ವರ್ಷ ಮಾಡಿದ್ದಾರೆ. 4 ವರ್ಷ ಅದೇನು ಹೆಚ್ಚಿಗೆ ಮೇಂಟೆನೆನ್ಸ್ ಚಾರ್ಜ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಜನ ಇಲ್ಲಿ ಏನು ಮಾಡಿದ್ದಾರೆ, ಡಿಫಾಲ್ಟರ್ಸ್ ಇದ್ದಾರೆ. ಒಂದು 30-40 ಜನ ಡಿಫಾಲ್ಟರ್ಸ್ ಇದ್ದಾರೆ. ಮೇಂಟೆನೆನ್ಸ್ ಚಾರ್ಜ್ ಯಾವುದೂ ಕಟ್ಟಿಲ್ಲ. ಉಳಿದೋ ಎಲ್ಲ ಜನರು ಕಟ್ಟಿದ್ದಾರೆ. ಆ 30-40 ಜನನ ಇವ್ರು ಏನು ಮಾಡಿದ್ದಾರೆ, ಯಾವುದೂ ಆ್ಯಕ್ಷನ್ ತೊಗೊಂಡಿಲ್ಲ. ಏನಕ್ಕಂತಂದರೆ ಈಗ ಅವರು ಸಪೋರ್ಟ್ರ್ ಬೇಕು ಅವರಿಗೆ. ಬಿಲ್ಡರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಅಪಾರ್ಟ್ಮೆಂಟಲ್ಲಿ ಡಿವೈಡ್ ಆ್ಯಂಡ್ ರೂಲ್. ನಾನು ಇಲ್ಲಿ ಅಸೋಸಿಯೇಷನಲ್ಲಿ ಟ್ರೆಜರರ್ ಆಗಿದ್ದೇನೆ. ನಮಗೆ ಸತ್ವಾದವರು ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ. ನಮಗೆ ಕೊಡಬೇಕಾದ್ರೂ ದುಡ್ಡೇ ಅವ್ರು ಕೊಡ್ತಾ ಇಲ್ಲ. ಅವರೇನು ತಮ್ಮ ಕೈಯಿಂದ ಅಥವಾ ಮನೆಯಿಂದ ಕೊಡ್ತಾ ಇಲ್ಲ. ನಮ್ಮಿಂದ ಕಲೆಕ್ಟ್ ಮಾಡಿರೋ ದುಡ್ಡು ನಮಗೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಖರ್ಚು ಮಾಡಬೇಕಲ್ಲ, ಪ್ರತಿಯೊಂದಕ್ಕೂ ನಾವು ಖರ್ಚು ಮಾಡಬೇಕು. ನಮಗೆ ದುಡ್ಡು ಬಂದರೆ ತಾನೇ ಖರ್ಚು ಮಾಡೋದು. ದುಡ್ಡು ಬರೋದು ಕಷ್ಟ ಆದರೆ ಖರ್ಚು ಮಾಡೋದು ಹೇಗೆ? ತಮಗೆ ಬೇಕಾದಾಗ ಅವರು ಈ ಪ್ರತಿಯೊಂದು ವಿಷಯಕ್ಕೂ ಅವ್ರು ಬೈಲ ಅಂತ ಹೇಳ್ತಾರೆ. ಆದರೆ ಬೈಲ ಬರೀ ನಮಗಷ್ಟೇ ಅಪ್ಲೈ ಮಾಡ್ತಾರೆ, ಅವ್ರಿಗೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ತೊಂದರೆ ಆಗಿದೆ. ಸತ್ವ ಅನುಗ್ರಹದಿಂದ ದೊಡ್ಡ ರೆಪ್ಯೂಟೆಡ್ ಬಿಲ್ಡರ್ ಈ ಥರ ಮಾಡ್ತಾರೆ ಅಂತ ನಮ್ಗೆ ಅಂದ್ಕೊಂಡಿರಲಿಲ್ಲ. ಇವನೇನು ಬಿಲ್ಡರಾ ಏನಿದು? ನಾವೇನೋ ಸತ್ವ ಅನುಗ್ರಹ ಅಂತ ಹೇಳ್ಬಿಟ್ಟು ಮನೆ ತೊಗೊಂಡು ಇವತ್ತು ಎಷ್ಟು ಪ್ರಾಬ್ಲಮ್ ಇದೆ ನಮಗೆ. ಯಾರು ಮೀಟಿಂಗಿಗೆ ಬರ್ತಾ ಇಲ್ಲ. ಅಸೋಸಿಯೇಷನ್ ಮೆಂಬರ್ಗಳು ನಾವು ಎಷ್ಟೇ ಸಾರಿ ಮೆಸೇಜ್ ಹಾಕಿ ಏನೇ ಮಾಡಿದ್ರು ಮೀಟಿಂಗಿಗೆ ಬರ್ತಾ ಇಲ್ಲ. ಮೀಟಿಂಗ್ ಜೊತೆ ನಮ್ಮ ಜೊತೆ ಸಹಕರಿಸ್ತಾ ಇಲ್ಲ. ಯಾವುದು ಕೆಲಸಗಳನ್ನು ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಅಂತ. ಪೊಲೀಸ್ ಇಲಾಖೆಯು ಭಾಗಿ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸುಳ್ಳು FIR. ಇನ್ನು ಪೊಲೀಸ್ ಇಲಾಖೆಗೆ ದೂರು ಕೊಟ್ರಂತೂ ಬಿಲ್ಡರ್ನ ಎಂಜಲು ಕಾಸು ತಿಂದ ಪೊಲೀಸರು ಅವರ ಸಪೋರ್ಟ್ಗೆ ನಿಲ್ತಾರೆ. ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ ನಿವಾಸಿಗಳ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸುತ್ತಾರೆ. ಈಗಾಗಲೇ ಸಾಕಷ್ಟು ಮಂದಿ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಅವರ ಧ್ವನಿ ಅಡಗಿಸಿದ್ದಾರೆ. ಇವ್ರು ಹೇಳೋ ಮಾತನ್ನ ಕೇಳೋವಂಥ ಅಸೋಸಿಯೇಷನ್ ಬೇಕು. ಫಸ್ಟ್ ಅಸೋಸಿಯೇಷನ್ನು ಇವ್ರ ವಿರುದ್ಧವಾಗಿ ಅಂದರೆ ಏನೇನು ಕೆಲಸ ಆಗಬೇಕು ಅಂತ ಕೇಳ್ತಾ ಇದ್ರು. ಅವ್ರ ಮೇಲೆ ಇಲ್ಲಿರೋ ಅಡ್ವೊಕೇಟ್ಗಳ ಜೊತೆ ಸೇರಿಸ್ಕೊಂಡು ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು. 1 ವರ್ಷ ಅವ್ರು ಏನು ಉಸಿರು ಬಿಡದಂಗೆ ಮಾಡೋರು. ಅದಾದಮೇಲೆ ಲಾಸ್ಟ್ ಇಯರು ಅನ್ಅಪೋಸ್ಡ್ ಆಗಿ ಒಂದು ಅಸೋಸಿಯೇಷನ್ ಇತ್ತು. ಆ ಅಸೋಸಿಯೇಷನ್ ಬಿಲ್ಡರ್ ಫೇವರ್ ಆಗಿತ್ತು. 3ನೇ ತಾರೀಕು ಜುಲೈ 3ನೇ ತಾರೀಕು ನಾವು ಅಸೋಸಿಯೇಷನ್ನ ಹ್ಯಾಂಡ್ ಓವರ್ ತೊಗೊಂಡ್ರೆ 17ನೇ ತಾರೀಕಿಗೆ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸಿದ್ರು. ಈ ಅಟ್ರಾಸಿಟಿ ಕೇಸಲ್ಲಿ ಆ ಜಾಗದಲ್ಲಿ ನನ್ನ ವೈಫ್ ಇರಲೇ ಇಲ್ಲ. ಆದರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ. ಕೇಸ್ ಹಾಕ್ತೀವಿ. ದಿವಸಕ್ಕೆ ನಮಗೆ ಅಟ್ಲೀಸ್ಟ್ ಒಂದು ಇಮೇಲ್ ಬರುತ್ತೆ, ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ನಾವೆಲ್ಲ ಮಿಡ್ಲ್ ಕ್ಲಾಸು ವರ್ಕಿಂಗ್ ಎಂಪ್ಲಾಯಿ, ಯಾರಿಗೂ ರಿಸ್ಕ್ ಬೇಡ. ಯಾಕೆ ಸುಮ್ಮನೆ ಎಲ್ಲರಿಗೂ ಆಗೋದು ನಮಗೆ ಆಗುತ್ತೆ ಅಂತ ನಾವೀಗ ಏನು ಇಟ್ಕೊಂಡಿದ್ದೀವಿ ಅಂದರೆ ಇದಕ್ಕೊಂದು ಎಂಡ್ ಆಗಲೇಬೇಕಿದು. ಈ ಥರ ಈ ಮೋಸ ಮಾಡಿ ಜನಗಳದ್ದು ಪಾಪ ಹಾರ್ಡ್ ಅರ್ನಿಂಗ್ ಮನಿ, ಕೆಲವರೆಲ್ಲ ಪೂರ್ತಿ ಅಮೌಂಟು 90% ಲೋನ್ ತೊಗೊಂಡು ಇಲ್ಲಿ ತೊಗೊಂಡಿರ್ತಾರೆ. ಏನೋ ಸತ್ವ ಹೆಸರಿದೆ, ಇವರು ವೆರಿ ಗುಡ್ ಬಿಲ್ಡರ್ ಅಂತ. ಇವನು ಹಗಲು ರಾತ್ರಿ ದರೋಡೆ ಮಾಡಿ ಒಂದೊಂದು ಚಿಕ್ಕ ಯೂಸ್ಲು ಪ್ರಾಫಿಟ್ ಮಾಡಿಕೊಂಡು ಸೇಲ್ ಮಾಡ್ಕೊಂಡು ಹೋಗ್ಬಿಟ್ಟು ಅವನು ಆಲ್ಮೋಸ್ಟ್ ಒಂದು 99% ಸೇಲ್ ಆಗೋಯ್ತು. ನಮಗೆ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇದೆ. ಯಾವ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ, ಇನ್ಕ್ಲೂಡಿಂಗ್ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಆಗಿಲ್ಲ. ಫೈರ್ ಲೈಸೆನ್ಸ್ 25 ಜನವರಿಲೇ ಎಕ್ಸ್ಪೈರ್ ಆಗಿಲ್ಲ. ಇನ್ಶೂರೆನ್ಸ್ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ಇನ್ಶೂರೆನ್ಸ್ ಇಲ್ಲ. 23ರಲ್ಲೇ ರಿನ್ಯೂವಲ್ ಮಾಡಿಲ್ಲ, 23ರಿಂದ ಅವನು. ಅದೇ ಪೊಲೀಸ್ ಸ್ಟೇಷನ್ ಅವರು ನಾವೇನಾದರೂ ಇದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಮಾತಾಡ್ಸೋಕೆ ಹೋದರೆ ನಮಗೆ ಎದುರಿಸ್ತಾರೆ ಅವರು. ಯಾಕ್ರಿ ನಿಮಗೆ ಸಂಸಾರ ಇಲ್ವಾ, ಯಾಕೆ ಬೇಕು ನಿಮಗೆ ಬಿಲ್ಡರ್ನ, ಸತ್ವ ಬಿಲ್ಡರ್ನ ಎದುರಾಕೋತೀರಾ, ಅಷ್ಟು ದೊಡ್ಡ ಬಿಲ್ಡರ್ನ ಎದುರಾಕೋತೀರಾ, ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಹೇಳಿ ನಮಗೆ ಹೇಳ್ತಾರೆ. ಆಮೇಲೆ ಕಮಿಷನರ್ ಕಡೆಯಿಂದ ನಮಗೆ ಪ್ರೆಷರ್ ಇದೆ, ನಿಮ್ಮ ಮೇಲೆ FIR ಹಾಕಬೇಕು ಅಂತ ಹೇಳ್ತಾರೆ. ಏನಕ್ಕೆ ಸರ್ FIR ಹಾಕ್ತೀರಾ ಅಂದರೆ, ನಮಗೂ ಗೊತ್ತಿದೆ ರೀ ಯಾವ್ಯಾವ ಕ್ಲಾಸ್ ಹಾಕಿ ಫಿಟ್ ಮಾಡಬೇಕು ಅಂತ. ಏನು ನಮಗೆ ಕೇಳ್ತೀರಾ, ನಮ್ಗೆ ಗೊತ್ತಿಲ್ವಾ ಕ್ಲಾಸಸ್ಸು ಅಂತ ನಮಗೆ ಹೇಳ್ತಾರೆ. ಸೊ ಏನಾದರೂ ಕೇಳೋಕ್ಕೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಹೊರತು ಅಲ್ಲಿ ತಪ್ಪು ಸರಿ ಅನ್ನೋದನ್ನು ಎಲ್ಲೂ ಪರಿಶೀಲನೆ ಮಾಡಿ ನೋಡಲ್ಲ. ಈಗ ನಾನು ಎಲೆಕ್ಟ್ ಆದಾಗಿಂದನೂ ಒಂದು 30 ಸಲ ನಾನು ಪೊಲೀಸ್ ಸ್ಟೇಷನ್ಗೆ ಅಲಿತಿರ್ತೀನಿ. ಒಂದು ಸಲ ಹೇಳ್ತಾರೆ ACP ಕಡೆಯಿಂದ ಪ್ರೆಷರ್ ಇದೆ ಅಂತಾರೆ ನಮಗೆ FIR ಹಾಕ್ಸೋಕ್ಕೆ, ಒಂದು DCP ಕಡೆಯಿಂದ ಅಂತಾರೆ. ನಾಳೆ ಏನೇ ಹೆಚ್ಚು ಕಮ್ಮಿ ನಮ್ಗಾದ್ರೂ ಸತ್ವ ಬಿಲ್ಡರು, ಆಮೇಲೆ ಇಲ್ಲಿರೋ ಪ್ರೀವಿಯಸ್ ಅಸೋಸಿಯೇಷನ್ ಅಡ್ವೊಕೇಟ್ಸ್ಗಳು, ಆಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅವರೇ ಕಾರಣ. ಯಾಕಂದರೆ ಇಲ್ಲಿ 130 crore ಸ್ಕ್ಯಾಮ್ ನಡೀತಾ ಇರೋದನ್ನ ಕಂಡುಹಿಡಿದಿದ್ದೀವಿ. ಸೊ ಡೆಫಿನೆಟ್ಲಿ ಇವ್ರು ನಮಗೆ ಏನಾದರೂ ಮಾಡೋದ್ರಲ್ಲೂ ಏನೂ ಸರ್ಪ್ರೈಸ್ ಏನೂ ಇಲ್ಲ. ಸೊ ಹಾಗಾಗಿ ನಮಗೆ ಇವು ಬಿಲ್ಡರ್ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ಹೋಗಿದೆ, ಎಲ್ಲರ ಮೇಲೆ ನಂಬಿಕೆ ಹೋಗಿದೆ ನಮಗೆ. ಇಬ್ಬರು ವಯಸ್ಸು ತುಂಬಿಸ್ಬೋದು ನನಗೆ 100% ತುಂಬಿಸ್ಬೋದು ಸರ್. ನಾನು ಒಳ್ಳೆವನಾಗಿ ಇಲ್ಲಿ ತಪ್ಪು ಮಾಡಿದ್ದೀವಿ ಸರ್, ನಾವೇನು ತಪ್ಪು ಮಾಡಿಲ್ಲ ಸರ್. ನಾನು ಫೈನ್ ಕಟ್ತಾ ಇದ್ದೀನಿ ಅಂದ್ರೆ ಬಿಡಲ್ಲ ನೀನು ಸರ್. ಬೆಳಗ್ಗೆ ಕಟ್ಬೇಕು ಸರ್ ಆಫೀಸಲ್ಲಿ. ನಾವು ಈಗ ನೀನು ಮನುಷ್ಯ ಇದೆಯಾ, ಇನ್ನು ಕನ್ನಡ ಅರ್ಥ ಆಗ್ತಿಲ್ಲ ನನಗೆ. ಬೆಳಗ್ಗೆ ಏನು ಕತೆ ಆಡ್ತಾ ಇದೆಯಾ? ಏನಾದರೂ ಒಂದು ಸ್ವಲ್ಪ ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ.
ಆ್ಯಕ್ಚುಲಿ ಬೇರೆ ಥರ ಆಗಿಬಿಟ್ರಿ ಇವ್ರು ತುಂಬಿಕೊಂಡು ಹೋಗ್ಬಿಟ್ಟಿದ್ದೆ ವಯಸ್ಸೋದಾಗ ಈಗ ವಯಸ್ಸು ಇಬ್ಬರು ವಯಸ್ಸಾಗ ತುಂಬಿಸ್ಕೊಂಡು ಹೋಗ್ತೀನಿ ನಾನು 100% ತುಂಬ್ಕೊಂಡು ಸರ್ ನಾನು ಒಳ್ಳೆವನಾಗಿ ಇಲ್ಲಿ ತಪ್ಪು ಮಾಡಿದ್ದೀವಿ ಸರ್, ನಾವೇನು ತಪ್ಪು ಮಾಡಿಲ್ಲ ಸರ್. ನಾನು ಫೈನ್ ಕಟ್ತಾ ಇದ್ದೀನಿ ಅಂದ್ರೆ ಬಿಡಲ್ಲ ನೀನು ಸರ್ ಬೆಳಗ್ಗೆ ಕಟ್ಬೇಕು ಸರ್ ಆಫೀಸಲ್ಲಿ. ನಾವು ಈಗ ನೀನು ಮನುಷ್ಯ ಇದೆಯಾ, ಇನ್ನು ಕನ್ನಡ ಅರ್ಥ ಆಗ್ತಿಲ್ಲ ನನಗೆ. ನನ್ನ ಮಗನಿಗೆ ಬೆಳಗಿನ ಏನು ಕತೆ ಆಡ್ತಾ ಇದೆಯಾ ಏನಾದರೂ ಒಂದು ಸ್ವಲ್ಪ ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ. ಆ್ಯಕ್ಚುಲಿ ಬೇರೆ ಥರ ಆಗಿಬಿಟ್ರಿ ಇವ್ರು ತುಂಬಿಕೊಂಡು ಹೋಗ್ಬಿಟ್ಟಿದ್ದೆ ವಯಸ್ಸೋದಾಗ ಈಗ. ರೇರಾ ಅಧಿಕಾರಿಗಳು ಗಪ್ಚು. ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿ ಬಿಲ್ಡರ್ ರೇರಾ ಕಾನೂನನ್ನು ಮೀರಿ ಬಫರ್ ಝೋನ್ ನಲ್ಲಿ ಯುಡಿಎಸ್ ವಿತರಣೆ ಮಾಡಿದ್ದು ಮತ್ತು ನೀಡಬೇಕಾದ ಸೌಕರ್ಯಗಳನ್ನ ಕೊಡದೆ ಇನ್ನೂ ಹೊಟೋ ಪ್ರೊಸೆಸ್ ನಲ್ಲಿ ವಿಳಂಬ ಮಾಡಿ ಅಸೋಸಿಯೇಷನ್ಗೆ ತೊಂದರೆ ಕೊಡ್ತಾ ಇರೋದು ಗಮನಿಸಬೇಕಾದ ವಿಚಾರ. ಮತ್ತು ಈ ವಿಚಾರವಾಗಿ ರೇರಾಗೆ ಸಾಕಷ್ಟು ಬಾರಿ ದೂರನ್ನ ಕೊಟ್ಟರೂ ಕೂಡ ಸತ್ವ ಅನುಗ್ರಹ ಬಿಲ್ಡರ್ನ ಮೇಲೆ ಕ್ರಮ ಜರುಗಿಸದೇ ಇರೋದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕುತ್ತಿದೆ. ಇನ್ನಾದ್ರೂ ಕೂಡ ಸತ್ವ ಅನುಗ್ರಹ ನಿವಾಸಿಗಳಿಗೆ ನ್ಯಾಯ ದೊರಕಿಸಿಕೊಟ್ಟು ಸತ್ವ ಬಿಲ್ಡರ್ನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಇಲ್ಲಿನ ನಿವಾಸಿಗಳ ಆಗ್ರಹ. ಕುಮಾರ್ ಮತ್ತು ಪ್ರಶಾಂತ್, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.